ಗಾಡಿ ಬಂತು ನೋಡಿ, ರಾಯಚೂರು ಗಾಡಿ, ಬೆಂಗಳೂರದು. ಇದು ಕೂಡ ಅಪ್ಡೇಟ್ ಮಾಡಿದ್ದಾರೆ ಗಾಡಿ. ಬೆಂಗಳೂರು ರಾಯಚೂರು ರಾಯರಿದ್ದಾರೆ, ಬೆಂಗಳೂರು ಅನಂತಪುರ ಗುತ್ತಿ ಅದೋಣಿ ಎಮ್ಮಿಗನೂರು ರಾಯಚೂರು ಬೆಂಗಳೂರು ಫಸ್ಟ್ ಡಿಪೋ. ನನ್ನ ಬಸ್ ಯಾವುದು ಗೊತ್ತಿಲ್ಲ. ಟೋಟಲ್ 2 ಗಾಡಿ ಇದೆ. ಬಂದೇ ಬಿಡ್ತಲ್ಲ ಹಿಂದೆ ಇನ್ನೊಂದು, ಅದು ಕೂಡ ಅಷ್ಟೇ. ಅದು ಅಪ್ಡೇಟ್. ಫೈನಲಿ ನನ್ನ ಅಪ್ಡೇಟೆಡ್ ಗಾಡಿ ಸಿಕ್ತು ಅಂದ್ಕೊತೀನಿ. LED ಹೆಡ್ಲೈಟು. ಇದು ಹಳೆ ಗಾಡಿ, ಇದು ಹಳೆ ಗಾಡಿ, ಇದು ಅಪ್ಡೇಟೆಡ್ ಗಾಡಿ. ಇನ್ನೊಂದು ಏನಂದರೆ ಬ್ಯಾಕ್ ರೆಸ್ಟ್ ಇದೆಯಲ್ಲ, ಇದ್ರಲ್ಲಿ ಚೇಂಜ್ ಮಾಡಿದ್ದಾರೆ. ಬ್ಯಾಕ್ ರೆಸ್ಟ್ ಚೇಂಜ್ ಮಾಡಿದ್ದಾರೆ ನೋಡಿ ಇದರಲ್ಲಿ. ಆಲ್ಮೋಸ್ಟ್ ನಿಮಗೆ ಬಕೆಟ್ ಸೀಟ್ ಟೈಪ್ ಥರ ಇತ್ತು ಹಳೇ ಪಲ್ಲಕ್ಕಿಯಲ್ಲಿ. ನೋಡೋಣ, ಇದೇ ಗಾಡಿ ನಂದು. ಗಾಡಿ ನಂಬರ್ ಕೂಡ ಬಂದಿಲ್ಲ ಇನ್ನು. ಇದೇ ಗಾಡಿ ಅಂತ ಗೈಸ್. ಡ್ರೈವರ್ನ ಕೇಳಿದೆ. ಗಾಡಿ ನಂಬರ್ K57F6644. ಇದೇ ಗಾಡಿಯಲ್ಲಿ ಈಗ ನನ್ನ ಜರ್ನಿ ಮಾಡ್ತಾ ಇರೋದು. ಬೆಂಗಳೂರು ಟು ಮಂತ್ರಾಲಯ ಅರೌಂಡ್ 375 ಕಿಲೋಮೀಟರ್ಸ್ ಏನೋ ಬರುತ್ತೆ. 375-380 ಕಿಲೋಮೀಟರ್ಸು ಫ್ರಮ್ ಮೆಜೆಸ್ಟಿಕ್ಕು. ಜರ್ನಿ ಅವರ್ಸ್ ಬಂದ್ಬಿಟ್ಟು 7.5 ಗಂಟೆಯಿಂದ 8 ಅವರ್ಸ್, ಅರೌಂಡ್ 8 ಅವರ್ಸ್ ತೊಗೊಳುತ್ತೆ. ರೂಟ್ ಬಂದ್ಬಿಟ್ಟು ಬೆಂಗಳೂರು, ಚಿಕ್ಕಬಳ್ಳಾಪುರ, ಅನಂತಪುರ, ಗುತ್ತಿ, ಅದೋಣಿ, ಎಮ್ಮಿಗನೂರು, ಮಂತ್ರಾಲಯ. ಬೆಂಗಳೂರು ಮಂತ್ರಾಲಯ ಗಾಡಿ ಪಲ್ಲಕ್ಕಿ. ಇದು ಬಂದ್ಬಿಟ್ಟು ರೀಸೆಂಟಾಗಿ ಲಾಂಚ್ ಆಗಿರೋದು ಪಲ್ಲಕ್ಕಿ. ರೀಸೆಂಟಾಗಿ ಲಾಂಚ್ ಅನ್ನೋ ಅಪ್ಡೇಟೆಡ್ ಪಲ್ಲಕ್ಕಿ. ಬಿಲ್ಟ್ ಬೈ ಪ್ರಕಾಶ್ ಅಸ್ತ್ರ. ಮುಂಚೆ ಪ್ರಕಾಶ್ ಬಿಲ್ಟ್ ಇತ್ತು, ಇದು ಪ್ರಕಾಶ್ ಅಸ್ತ್ರ ಅಂತ ಬಂದಿದೆ. ಎಲ್ಲ LED ಸಖತ್ತಾಗಿದೆ. LED ಹೆಡ್ ಲ್ಯಾಂಪ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನಂಗೆ ಗೊತ್ತಿರೋ ಡಿಫ್ರೆನ್ಸ್ ಏನಂದರೆ ಲೈಟಾಗಿ ಡಿಫ್ರೆನ್ಸ್ ಇದೆ. ನಾರ್ಮಲ್ ಪಲ್ಲಕ್ಕಿ ಈ ರೈಟ್ ಸೈಡ್ ಇದೆಲ್ಲ, ಈ ಬಸ್ ಬಂದ್ಬಿಟ್ಟು ಓಲ್ಡ್ ಪಲ್ಲಕ್ಕಿ. ಇದು ಲೆಫ್ಟ್ ಸೈಡ್ ಇರೋದು ಹೊಸ ಪಲ್ಲಕ್ಕಿ. ಅದು ಮತ್ತು ಇದು ಸೇಮ್ ಬ್ರ್ಯಾಂಡ್ ನ್ಯೂ ಪಲ್ಲಕ್ಕಿ ಗಾಡಿ. ಡಿಫ್ರೆನ್ಸ್ ಏನಂತ ಗಾಡಿ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಗಾಡಿ ನಂಬರ್ 6644 ಬೆಂಗಳೂರು ರಾಯಚೂರು BCD ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಪಲ್ಲಕ್ಕಿ ಗಾಡಿ. ಅಪ್ಡೇಟೆಡ್ ಪಲ್ಲಕ್ಕಿ ಇದು. ಬರ್ತಾ ಇದೆ ಪ್ಲ್ಯಾಟ್ಫಾರ್ಮ್ಗೆ 9 o'clock ಎಕ್ಸಾಕ್ಟ್ 9:10ಗೆ. 9:49 ಇದು ಬಸ್. ಅರ್ಧ ಗಂಟೆ ಮುಂಚೆ ಬರ್ತಾ ಇದೆ. BCD ಫಸ್ಟ್ ಡಿಪೋ, ಸಾರಿ ಸೆಕೆಂಡ್ ಡಿಪೋ ಅಂತ ಇದೀನಿ. ಅದೆಲ್ಲ ಓಲ್ವೋ ಗಾಡಿಗಳು. ಇದೇ ಬಸ್ಸಲ್ಲಿ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು ನಾನು. ಪ್ರಕಾಶ್ ಅಸ್ತ್ರ ನೋಡಿ ಇದು. ಬಟ್ ಇದೇ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾಯಿರೋದು. ಬನ್ನಿ ಬಸ್ ಒಳಗೆ ನೋಡೋಣ. ಈಗ ಫಸ್ಟ್ ಟೈಮ್ ಬೋರ್ಡ್ ಮಾಡ್ತಾಯಿದ್ದೀನಿ ಪಲ್ಲಕ್ಕಿ ಅಪ್ಡೇಟೆಡ್ ಒಂದು. ಸೇಮ್ ಇದೆ ಆಲ್ಮೋಸ್ಟು, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಒಂದು ಸೀಟ್ ಬಂದ್ಬಿಟ್ಟು ಅಪ್ಪರ್ 24 ಇದೇ ಸೀಟೇ, ಸಿಂಗಲ್ ಸೀಟು. ಸೇಮ್ ಎಲ್ಲ ಬಸ್ ಕೊಟ್ಟಂಗೆ ಲಗೇಜ್ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಬಾಟ್ಲ್ ಹೋಲ್ಡರು ಮತ್ತು USB ಕೇಬಲ್ ಕೊಟ್ಟಿದ್ದಾರೆ ನೋಡಿ ಚಾರ್ಜಿಂಗ್ಗೆ. ಮತ್ತು ನೈಟ್ ಲ್ಯಾಂಪ್ ಇದೆ, ಮೊಬೈಲ್ ಹೋಲ್ಡರ್ ಇದೆ. ಪಿಲ್ಲೋ ಇದೆ ನೋಡಿ, ಅಟ್ಯಾಚ್ ಪಿಲ್ಲೋ. ಇದು ಸೀಟಿಗೆ ಅಟ್ಯಾಚ್ ಆಗಿದೆ ಪಿಲ್ಲೋ. ಲೆದರ್ ಫಿನಿಶಿಂಗ್ ಇರೋದು. ಫುಲ್ ಸಾಫ್ಟ್ ಇದೆ, ಹೊಸ ಗಾಡಿ. ಸೇಮ್ ಒಂದು ಸಿಂಗಲ್ ಸೀಟ್ಗೂ ಅಷ್ಟೇ ಪಿಲ್ಲೋ ಇದೆ. ಚೇಂಜ್ ಮಾಡಿರೋದು ನೋಡಿ, ಇದೆ ಹಳೇ ಪಲ್ಲಕ್ಕಿಗೂ ಹೊಸ ಪಲ್ಲಕ್ಕಿಗೂ ಬ್ಯಾಕ್ ರೆಸ್ಟ್ ಚೇಂಜ್ ಆಗಿದೆ. ಅದು ಪೂರ್ತಿ ನಿಮಗೆ ಬಕೆಟ್ ಸೀಟ್ ಟೈಪ್ ಥರ ಇತ್ತು. ಇದು ಬಂದ್ಬಿಟ್ಟು ಬ್ಯಾಕ್ ರೆಸ್ಟ್ ಅಷ್ಟೇ ಕೊಟ್ಟಿದ್ದಾರೆ ಈ ಥರ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಪೇಸ್ ಸಿಗುತ್ತೆ. ಅದು ಆ್ಯಕ್ಚುಲಿ 3 to 4 ಇಂಚಸ್ ಅದೇ ತೊಗೊತಿತ್ತು ಜಾಗ, ಇದ್ರಲ್ಲಿ ತಗೊಳ್ಳೋದಿಲ್ಲ. ಸೊ ನಿಮಗೆ ಕಂಫರ್ಟೇಬಲಾಗಿ ಮಲ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಹಳೆ ಪಲ್ಲಕ್ಕಿಯಲ್ಲಿ ಇದ್ದಿದ್ದಿಲ್ಲ, ಈಗ ಇದನ್ನು ಕೊಟ್ಟಿದ್ದಾರೆ. ಫೈಬರ್ದೇ ಕೊಟ್ಟಿದ್ದಾರೆ, ತುಂಬ ಗಟ್ಟಿ ಇದೆ ನೋಡಿ. ಲ್ಯಾಡರ್ ಕೂಡ ಸೆಂಟ್ರಲ್ ಕೊಟ್ಟಿದ್ದಾರೆ ಬರ್ತಲ್ಲಿ. ಟೋಟಲ್ ಬಂದ್ಬಿಟ್ಟು 30 ಬರ್ತ್ ಬರುತ್ತೆ, 30 ಸೀಟ್ ಬರುತ್ತೆ. ಎಲ್ಲೋ ಕರ್ಟನ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಎದ್ದೊಡಿಯುತ್ತೆ ಇದಂತೂ. ಟೋಟಲ್ ಬಂದ್ಬಿಟ್ಟು 10 ಬಸ್ಸಸ್ ಬಂದಿದೆ ಪಲ್ಲಕ್ಕಿ ಪ್ರಕಾಶ್ ಅಸ್ತ್ರ ಡಿಪೋಗೆ, ಬೆಂಗಳೂರು ಫಸ್ಟ್ ಡಿಪೋಗೆ. ನಮ್ಮ ಡ್ರೈವರ್ ಇಲ್ಲಿದ್ದಾರಲ್ಲ ಶಿವಾನಂದ್ ಅವರು, ಮತ್ತು ಕಂಡಕ್ಟರ್ ಬಂದ್ಬಿಟ್ಟು DCMC ಅವರು ಕೂಡ ಶ್ರೀನಿವಾಸು. ಅವ್ರು ಹೇಳೋ ಪ್ರಕಾರ ಏನಂದರೆ, ನಮ್ಮ ಡ್ರೈವರ್ ಹೇಳೋ ಪ್ರಕಾರ ಹಳೇ ಪಲ್ಲಕ್ಕಿಗಿಂತ ಇದು ಚೆನ್ನಾಗಿದೆ ಅಂತೆ ಡ್ರೈವಿಂಗೆಲ್ಲ. ಅವ್ರಿಗೆ ಇದರಲ್ಲಿ ತುಂಬ ಕಂಫರ್ಟ್ ಸಿಕ್ಕಿದೆ ಅಂತ. ನಮ್ಮಂಥ ವ್ಲಾಗರ್ಸ್ಗೆ ಒಳ್ಳೆ ಅಡ್ವಾಂಟೇಜ್ ಗುರು ಇದು. ಆರಾಮಾಗಿ ಕೂತ್ಕೊಂಡು ವ್ಲಾಗ್ ಮಾಡ್ಬೋದು. ಆಲ್ರೆಡಿ ಕೇಳಾಯಿತು ಪರ್ಮಿಷನ್ನು, ಆರಾಮಾಗಿ ಬನ್ನಿ ಅಂತ ಹೇಳಿದ್ದಾರೆ.
ಪ್ರೈವೇಟ್ ಬಸ್ಗಳು ನೋಡಿ ಎಷ್ಟು ರಶ್ ಇದೆ. ಲಿಟ್ರಲಿ ಸಖತ್ ಸ್ಮೂತ್ ಇದೆ ಗಾಡಿ. ಟೈಮ್ ಬಂದ್ಬಿಟ್ಟು 10:20 ST ಮಾಲು ಹೆಬ್ಬಾಳ. 10:20 ಆಗಿದೆ ಟೈಮ್ ಆಲ್ರೆಡಿ. ST ಮಾಲ್ ಹತ್ರ ಇದ್ದೀವಿ. ಇನ್ನು ಇಬ್ಬರು ಪ್ಯಾಸೆಂಜರ್ ಬಂದರೆ ಮುಗೀತು, ಬಸ್ ಫುಲ್ ಆಗಿದೆ. 10:22 ಪ್ಯಾಸೆಂಜರ್ಸ್ನೆಲ್ಲ ಹಚ್ಕೊಂಡಿದ್ದಾಯಿತು, ಬಸ್ ಫುಲ್ ಆಗಿದೆ. 30 ಸೀಟ್ಸ್ ಹೌಸ್ಫುಲ್. ಚಿಕ್ಕಬಳ್ಳಾಪುರ ನಾನ್ ಸ್ಟಾಪ್ ಬಸ್ ಅದು ಅಶ್ವಮೇಧ. ಇದು APSRTC ಅಲ್ಟ್ರಾ ಡಿಲಕ್ಸ್ ಇರಬೇಕು. ಕರ್ನೂಲ್ ಡಿಪೋ, ಕರ್ನೂಲ್ ಗಾಡಿ ಫಸ್ಟ್ ಓವರ್ಟೇಕು. ಟೈಮ್ ಬಂದ್ಬಿಟ್ಟು 10:42. ಫಸ್ಟ್ ಟೋಲ್ ಇದು ದೇವನಹಳ್ಳಿ ಟೋಲು. ಸೈಡ್ ಹೋದರೆ ನೀವು ಏರ್ಪೋರ್ಟ್ ಹೋಗ್ಬೋದು. ಸ್ಟ್ರೈಟ್ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಅನಂತಪುರ, ಶ್ರೀಶೈಲಮು, ಹೈದರಾಬಾದು ಎಲ್ಲ ಹಿಂಗೆ ಸ್ಟ್ರೈಟೇ. ಅದು ಏರ್ಪೋರ್ಟ್ ರೂಟ್ ಅದು. ಡಿನ್ನರ್ ಆಲ್ಟ್ ನೋಡಿ, ಇದು
ಸುಮಾರು ಪ್ರೈವೇಟ್ ಬಸ್ಗಳು ನಿಂತಿರುತ್ತೆ. ಎಲ್ಲ 1, 2, 3, 4 ಸಿಕ್ಕಾಪಟ್ಟೆ ಬಸ್ಗಳು ನಿಂತಿರುತ್ತೆ ಒಳಗಡೆ ಎಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ನೆಲ್ಲೂ ಇಲ್ಲ, ನಾನ್ ಸ್ಟಾಪ್ ಹೊಡಿತಾ ಇರ್ತಾರೆ. ಇಲ್ಲೂ ಇರ್ತಾರೆ ಕೆಲವರು. ನಮ್ಮ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಹತ್ರನೂ ಕೆಲವರು ಬ್ರೇಕ್ ಹಾಕಿರ್ತಾರೆ. ಟೈಮ್ ಬಂದ್ಬಿಟ್ಟು 10:50 ದೇವನಹಳ್ಳಿ ಬೈಪಾಸ್. ನೋಡಿ ಇದು ಸೀದಾ ಎಲ್ಲಿಗೆ ಜಾನ್ ಆಗುತ್ತೆ ಅಂದರೆ ನಮ್ಮ ನಾಗವಾಸ್ಪೇಟೆಗೆ ಹೋಗುತ್ತೆ ಹೈವೇ. ಹಂಪ್ಸ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಸರ್ವಿಸ್ ರೋಡು. ನಂದಿ ಬೆಟ್ಟ ಹೋಗೋ ರೋಡ್ ಇದು. ಲೆಫ್ಟ್ ಸೈಡು ನಂದಿ ಹಿಲ್ಸ್ಗೆ ಹೋಗ್ಬೋದು. ಚಿಕ್ಕಬಳ್ಳಾಪುರ ಬೈಪಾಸ್ ಇದು. ಟೈಮ್ ಬಂದ್ಬಿಟ್ಟು 11:10 ನಾವು. ಚಿಕ್ಕಬಳ್ಳಾಪುರ ಇದೆಲ್ಲ ನಂಗೆ ಗೊತ್ತಿರಂಗೆ ಟ್ರಿವಾಂಡ್ರಮು, ಕೊಯಂಬತ್ತೂರು ಗಾಡಿಗಳಿರಬೇಕು. ಅದು ಹೈದರಾಬಾದಿಂದ ಹೊರಡುತ್ತಲ್ಲ, BSR, ಅದೇದೋ ಟ್ರಾನ್ಸು ಮತ್ತು ರಾಯಲ್ ರಿಚ್. ಕೊಯಂಬತ್ತೂರಿಗೆ ಮಧುರೈಗೆ, ಟ್ರಿವಾಂಡ್ರಮ್ಗೆಲ್ಲ ಆಪ್ರೇಟ್ ಮಾಡ್ತಾರೆ. ಟೈಮ್ ಬಂದ್ಬಿಟ್ಟು 11:30. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಧ್ಯದಲ್ಲಿ ಡಿನ್ನರ್ ಹಾಲ್ಟು. ಪಲ್ಲಕ್ಕಿ ಇದೆ ನನಗೆ. ರಾಯಚೂರು ಗಾಡಿ, ಬೆಂಗಳೂರು ರಾಯಚೂರು ಹೈದರಾಬಾದ್ ಬಸ್.
ಟೈಮ್ ಬಂದ್ಬಿಟ್ಟು 11:50. ಡಿನ್ನರ್ ಹಾಲ್ಟ್ ಆಯಿತು, ಹೊರಡ್ತಿದೆ ಗಾಡಿ. ಮುಂದೆ ಕಂಡಕ್ಟರು ಮತ್ತು ಇವರು ಡಿಪೋದೆ ಒಬ್ಬರು ಟ್ರಾಫಿಕ್ ಕಂಟ್ರೋಲರು, ಮೇ ಬಿ ಇನ್ಸ್ಪೆಕ್ಟರ್ ಗೊತ್ತಿಲ್ಲ ಇರಬೇಕು, ಅವರು ಬಂದಿದ್ದಾರೆ. ಸೊ ಏನೋ ಮಾತಾಡ್ತಿದ್ರಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ನಿಂತಿದ್ದೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಅಬ್ಸರ್ವ್ ಮಾಡಿರೋದು, ನಾನು ಕೇಳಿದೆ ಡೋರ್ ಯಾಕಿಲ್ಲ ಈ ಬಸ್ಸಲ್ಲಿ ಅಂತ. ಅವಾಗ ಡ್ರೈವರ್ ಹೇಳ್ತಾಯಿದ್ರು, ರೀಸೆಂಟಾಗಿ ಬ್ಯಾಂಗ್ಳೂರು ಹೈದರಾಬಾದ್ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಎಲ್ಲ KSRTC ಸ್ಲೀಪರಲ್ಲಿ, ಓಲ್ವೋದಲ್ಲಿ ಎಲ್ಲದರಲ್ಲೂ ಡೋರು ತೆಗೆದಿದ್ದಾರಂತೆ. ಸೊ ಎಮರ್ಜೆನ್ಸಿ ಪರ್ಪೋಸ್ ಏನಾದರೂ ಆಕ್ಸಿಡೆಂಟ್ ಆದಾಗ ಅದು ಏನಾದರೂ ಜಾಮ್ ಆಯಿತು ಅಂದರೆ ಎಸ್ಕೇಪ್ ಆಗೋದು ಕಷ್ಟ ಅಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಇದೆ, ಬಟ್ ಸಡನ್ನಾಗಿ ತಲೆ ಹೋಗೋದೇ ಹೊರಗಡೆ ಹೋಗೋಕ್ಕೆ ಹಿಂಗೆ ಅಲ್ಲ, ಅದಕ್ಕೋಸ್ಕರ. ಸೊ ಯಾವುದೇ KSRTC ಬಸ್ಸಲ್ಲಿ, ಸ್ಲೀಪರ್ ಬಸ್ಸಲ್ಲಿ, ಓಲ್ವೋದಲ್ಲಿ ಡೋರ್ ಇಲ್ವಂತೆ, ತೆಗೆದಿದ್ದಾರಂತೆ. ಸೆಂಟ್ರ್ ರೋಡಲ್ಲಿ ಹೋಗಿ ಬಾಗೇಪಲ್ಲಿ ಟೋಲ್ ಪ್ಲಾಜಾ. ಎಮ್ಮಿಗನೂರು ಡಿಪೋ.
ಬಸ್ ಇರಬೇಕು, ಅದೂ ಎಮ್ಮಿಗನೂರು ಡಿಪೋ. ಇಂಟರ್ಸಿಟಿ ಮತ್ತು ರಮಣ ಟ್ರಾವೆಲ್ಸ್ ಎರಡು ಕಾಂಪಿಟೇಷನಲ್ಲಿ ಹೋಗ್ತಾಯಿದೆ. ಎಲ್ಲ ಹೈದರಾಬಾದ್ ಗಾಡಿಗಳೇ. ಗೊತ್ತಿರಂಗೆ ವೋಲ್ವೋ ಬಸ್ ಯಾವುದೋ ಬರ್ತಾ ಇದೆ. ಸ್ಪೀಡಲ್ಲಿದೆ. ಕೋಟೂರು ಹೈದರಾಬಾದ್ ಗಾಡಿ. ಕಾಂಪಿಟೇಷನ್ಗೆ ಇನ್ನೊಂದಿದೆ, BSR. ಎಸ್, BSR ವರ್ಸಸ್ ಕೋಟೂರು.
ಗಾಡಿಗಳು ನೋಡಿ ಲೈನಾಗಿ ಹೋಗ್ತಾ ಇದೆ. ಜಬ್ಬಾರ್ ಹೋಯ್ತು, ಮೋಟೂರ್ ಹೋಯ್ತು, BSR ಆಯಿತು, ಫ್ಲೆಕ್ಸ್ ಬಸ್ ಆಯಿತು, ನೆಕ್ಸ್ಟು ಶ್ರೀಕೃಷ್ಣ ವೋಲ್ವೋ ಗಾಡಿ ಎಲ್ಲ ಒಂದೊಂದೇ ಹೋಗ್ತಾ ಇದೆ. ಇನ್ನೊಂದು ಗಾಡಿ ಬರ್ತಾ ಇದೆ, ಇನ್ನೊಂದು ಗಾಡಿ ಬರುತ್ತೆ ನೋಡಿ ಈಗ, ವಿಕ್ರಮ್ 9600 SLX ಗಾಡಿ ಇದು. ಆಪೋಸಿಟಲ್ಲೂ ರೇಸ್ ಸ್ಟಾರ್ಟ್ ಆಗಿದೆ. ಬಿಗ್ ಬಸ್, ಸ್ವಾಮಿ ಅಯ್ಯಪ್ಪ ಎಲ್ಲ ಇಲ್ಲಿಂದ ಸ್ಟಾರ್ಟ್ ನೋಡಿ ಗೈಸ್. ಕಿಯಾ ಮಹಾಸಂಸ್ಥಾನ. ನೋಡಿ ಅಲ್ಲಿ ರೈಟ್ ಸೈಡ್ ಒಂದು ದೊಡ್ಡ ಊರೇ ಇದ್ದಂಗಿದೆ. ಟೋಟಲ್ 536 acres, 536 ಎಕರೆ ಇದೆ ಕಿಯಾ ಪ್ಲ್ಯಾಂಟು. SLX ಇದೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ಟೋಟಲ್ 536 acres ಅಂದರೆ ಸುಮ್ಮನೆನಾ? ನಮ್ಮ ಪ್ಯಾಲೇಸ್ ಗ್ರೌಂಡ್ಗಿಂತ ದೊಡ್ಡದಿದೆ. ನಮ್ಮ ಪ್ಯಾಲೇಸ್ ಗ್ರೌಂಡ್ಗಿಂತ ಆಲ್ಮೋಸ್ಟ್ 100 acres ಜಾಸ್ತಿನೇ ಇದೆ. ನಾವೀಗ ಪೆನುಕೊಂಡ ಕ್ರಾಸಾಗಿ ಹೋಗ್ತಾ ಇದ್ದೀವಿ. ಟೈಮ್ ಅಂದ್ಬಿಟ್ಟು ಎಕ್ಸಾಕ್ಟ್ 1 o'clock. ಪ್ಯಾರಲಲ್ ರೇಸು ಟ್ರೈನ್ ಜೊತೆ.
ಇಲ್ಲ ಬಿಡಿ 110 100 ಹೋಗುತ್ತೆ. ಮುಂದೆ ಹೋಗ್ತಾ ಇದೆ ನೋಡಿ. ಟೈಮ್ ಬಂದ್ಬಿಟ್ಟು 4:55. ಅದೋಣಿಯಲ್ಲಿದ್ದೀವಿ. ಮಲ್ಕೊಂಬಿಟ್ಟಿದೆ ಫುಲ್ಲು. నేను ಅನಂತಪುರ ಹತ್ರ ಬಂದಾಗಲೇ ಮಲ್ಕೊಂಡಿದ್ದೆ. ಈಗ ಎದ್ದಿದ್ದೀನಿ. ಸ್ಟಾರ್ ಲೈನರಿಗೆ ಬಂತು ನೋಡಿ. ಎಮ್ಮಿಗನೂರು ಡಿಪೋ, ಬೆಂಗಳೂರು ಮಂತ್ರಾಲಯ ಗಾಡಿ. ಬೈಪಾಸ್ ನೋಡಿ, ಇದು ಅದೋಣಿಗೆ. ಅರೌಂಡ್ 45 ಕಿಲೋಮೀಟ್ರ್ ಇದೆ ಮಂತ್ರಾಲಯ. ಟೈಮು 5:50. ಮಂತ್ರಾಲಯ ಬಸ್ ಸ್ಟ್ಯಾಂಡ್ ಎಂಟ್ರಿ ಆಯಿತು. ಕರೆಕ್ಟಾಗಿ 5:50ಗೆ ಎಂಟ್ರಿ ಆಗಿದೆ ನೋಡಿ ಬಸ್ ಸ್ಟ್ಯಾಂಡಿಗೆ. ಕರೆಕ್ಟಾಗಿ 8 ಅವರ್ಸ್ ತೊಗೊಂಡಿದೆ. ಎಲ್ಲಿಂದ ನಾನು ಬೆಂಗಳೂರಿಂದ ಆರಾಮಾಗಿ ಬರ್ಬೋದು ನೋಡಿ ಜರ್ನಿ. ನಾನು ಲಿಟ್ರಲಿ ಈ ಸತಿ ಕ್ಯಾಬಿನ್ ರೈಡ್ ಮಾಡೋಕ್ಕಾಗಲಿಲ್ಲ ಗೈಸ್, ಸಾರಿ. ಯಾಕೆಂದರೆ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ.